ಮನೆಯವನು. ಯುವ ನಾಯಕರಾದ ಮಂಚನಹಳ್ಳಿ ಅಶೋಕ್ ಮಹಾರಾಜ್ ರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಹಿತೈಷಿಗಳು ಯುವ ನಾಯಕರಾದ ಮಂಚನಹಳ್ಳಿ ಅಶೋಕ್ ಮಹಾರಾಜ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಯುವ ನಾಯಕರಾದ ಮಂಚನಹಳ್ಳಿ ಅಶೋಕ್ ಮಹಾರಾಜ್ ರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಮಂಜುನಾಥ್, ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸಿಂಗೇನ ಅಗ್ರಹಾರ ಗೌರೀಶ್, ಯುವ ಕಾಂಗ್ರೆಸ್ನ ಯುವ ನಾಯಕರಾದ ರಾಜಮಾನಹಳ್ಳಿ ಮನೋಹರ್, ಆನೇಕಲ್ ಸೂರ್ಯ, ವಿಜಯ್ ಕುಮಾರ್ ಗೌಡ, ಮಂಚನಹಳ್ಳಿ ನವೀನ್ ಕುಮಾರ್, ಗುಡ್ಡಹಟ್ಟಿ ರಾಮಸ್ವಾಮಿ, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಜಯರಾಮ್ ಸರ್ಜಾ, ಬನಹಳ್ಳಿ ಅಬೀಬ್, ಅಗಡದೇನಹಳ್ಳಿ ಮನೋಜ್, ಬೆಸ್ತಮಾನಹಳ್ಳಿ ಗಂಧರ್ವ ಅಮಿತ್, ಸಿಂಗೇನ ಅಗ್ರಹಾರ ಮಧು ಮತ್ತಿತರರು ಹಾಜರಿದ್ದರು. ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ, ಯುವಕರ ಕಣ್ಮಣಿಯಾದಂಥ ನನ್ನ ಆತ್ಮೀಯ ಸಹೋದರರು ಮತ್ತು ಸ್ನೇಹಜೀವಿ ಎಲ್ಲರನ್ನ ಜೊತೆಯಲ್ಲಿ ಹೋಗ್ತಕ್ಕಂಥ ಒಬ್ಬ ನಿಷ್ಕಲ್ಮಶವಾದಂಥ ವ್ಯಕ್ತಿ ನಮ್ಮ ಅಶೋಕ್ ಮಹಾರಾಜ್ ಅವರ ಇವತ್ತು ಹುಟ್ಟುಹಬ್ಬ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮೋಜು ಮಸ್ತಿ ಮಾಡುವಂಥ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಯುವಕರುಗಳು ಎಲ್ಲೋ ಒಂದು ಕಡೆ ಭಾಳ ಒಳ್ಳೆ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದೆ. ಇದು ನಿಜವಾಗ್ಲೂ ಎಲ್ರಿಗೂ ಇದೊಂದು ಒಳ್ಳೆ ಸಂದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಅಶೋಕ್ ಮಹಾರಾಜ್ ಅವರು ಇವತ್ತು ಮುಂದಿನ ದಿನದಲ್ಲಿ ಅವರು ರಾಜಕೀಯವಾಗಿ ಎತ್ತರಕ್ಕೆ ಬೆಳಿಬೇಕು ಮತ್ತು ಅವ್ರು ಕಂಡ ಕನಸುಗಳು ನನಸಾಗಬೇಕು. ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್, ಯಶಸ್ಸನ್ನು ಕೊಟ್ಟು ಅವರಿಗೆ
ಏನು ಯಾವಾಗಲೂ ಸದಾ ನಗುನಗ್ತಾ ಅವರ ಕುಟುಂಬದಲ್ಲಿ ಸಂತೋಷವಾಗಿರಲಿ ಅಂತ ಹೇಳ್ತಾ ಅವರೆಲ್ಲ ಹಿತೈಷಿ ಬಳಗದವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ನನ್ನ ಪ್ರೀತಿಯ ಸಹೋದರ ಅಶೋಕ್ ಮಹಾರಾಜ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಯುವ ನಾಯಕರಾದಂಥ ಅಶೋಕ್ ಮಹಾರಾಜರವರು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ವಂದಿಸ್ತಾ ಈ ಒಂದು ದಿನ ಅವ್ರಿಗೆ ತುಂಬ ಯಶಸ್ಸು ತರಲಿ. ಇನ್ನು ಮುಂದೆ ಅವರ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿಲಿ ಹಾಗೂ ರಾಜಕೀಯ ಜೀವನ ಚೆನ್ನಾಗಿರಲಿ ಹಾಗೂ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಹೆಸರನ್ನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ. ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಮಂಚನಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ಅಂತೆ ಗುರುತಿಸಿಕೊಂಡಿರುವ ಅಶೋಕ್ರವರು ಯುವ ಪೀಳಿಗೆಯನ್ನೇ ಅಸ್ತ್ರವಾಗಿ ಮಾಡಿಕೊಂಡು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಯುವ ಸಮೂಹವನ್ನೇ ರಚನೆ ಮಾಡಿಕೊಂಡು ಒಳ್ಳೊಳ್ಳೆ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ನಮ್ಮ ತಾಲೂಕಿನಲ್ಲಿ ಮುಂದಿನ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಬೆಳೀತಾ ಇದ್ದಾರೆ. ಮಾಯಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಅಶೋಕ್ ಅವರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ನಲ್ಲಿ ಅವರು ನಿಂತು ಜಯಶೀಲರಾಗಿ ಬರಲಿ ಅಂತ ನಾವು ಆಶೀರ್ವದಿಸ್ತೀವಿ. ಅದೇ ರೀತಿ ಅವರು ಅಂದ್ಕೊಂಡಿರೋ ಕಾರ್ಯಕ್ರಮಗಳೇನಿದೆಯೋ ಸಮಾಜ ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿ ಎಲ್ಲ ಆನೇಕಲ್ ತಾಲೂಕು ವಸತಿಯಲ್ಲಿ ಮಾಡಬೇಕಾಗಿರ್ತಂಥ ಸಮಾಜ ಸೇವೆಗಳು ದೀನದಲಿತರಿಗೆ ಬಡವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಳ್ಳೆ ಕೆಲಸಗಳು ಮಾಡಬೇಕಂತ ತುಂಬ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದಾರೆ. ಆ ಶುಭ ಯೋಚನೆಗಳು ಮುಂದಿನ ದಿನಗಳು ಒಳ್ಳೆಯದಾಗಲಿ, ಅವ್ರು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಯಶಸ್ವಿ ಆಗಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯತಿ ಅಲ್ಲದೆ ಆನೇಕಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಯುವ ಪೀಳಿಗೆಗಳನ್ನು ಒಂದುಗೂಡಿಸಿ ಎಲ್ಲರ ಸ್ನೇಹಮಯಿಯಾಗಿ ಅವರ ಸಪೋರ್ಟಾಗಿ ನಮ್ಮ ಗೌರೀಶ್ ಅಣ್ಣವರಾಗ್ಬೋದು, ನಮ್ಮ ತಾಲೂಕಿನ ಯುವ ಪೀಳಿಗೆ ತುಂಬ ಜನ ಸಪೋರ್ಟ್ ಆಗಿದ್ದಾರೆ. ಅವರೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಬರಲಿ. ಇದೇ ರೀತಿ ಒಳ್ಳೆಯದಾಗಲಿ, ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ದೇವರು ಚೆನ್ನಾಗಿರಲಿ, ಒಳ್ಳೆಯ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹುಟ್ಟುಹಬ್ಬ ಶುಭಾಶಯ ಕೋರಿದ ಗೌರೀಶ್ ಅಣ್ಣವರು ಹಾಗೂ ಮಾಯಸಂದ್ರ ಅಧ್ಯಕ್ಷರಾದ ಮಂಜಣ್ಣವರು ಹಾಗೂ ಮನೋಹರ್ ಅವರು ಹಾಗೂ ಜೈ ಭೀಮ್ ಸೂರ್ಯ ಅವರು, ನನ್ನ ಬಾಮಯ್ಯದಾದ ನವೀನ್ ಅವರು ಹಾಗೂ ಜೈ ಅವರು ಎಲ್ರಿಗೂ ಮುಂದಿನ ದಿನಗಳಲ್ಲಿ ನನಗೆ ಇದೇ ರೀತಿ ಸಪೋರ್ಟ್ ಆಗಿರಲಿ. ಅದೇ ರೀತಿ ನಾನು ಅವ್ರಿಗೆ ಸಪೋರ್ಟ್ ಆಗಿರ್ತೀನಿ ಅಂತ ಈ ತಾಲೂಕಿನ ಎಲ್ಲ ಯುವಕರುಗಳಲ್ಲಿ ಮನವಿ ಮಾಡ್ಕೊತಾನೆ. ನಮ್ಮ ಆತ್ಮೀಯ ಸಹೋದರರಾದಂತಹ ನಮ್ಮ ಅಶೋಕ್ ಮಹಾರಾಜಣ್ಣನಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಈ ಸಂದರ್ಭದಲ್ಲಿ ಅವ್ರಿಗೆ ರಾಜಕೀಯ ಚಾಣಕ್ಯ ಅಂತಲೇ ಕರೀತಾರೆ ಅವ್ರನ್ನ. ನಮ್ಮ ತಾಲೂಕಲ್ಲಿ ಪ್ರಭಾವಿ ನಾಯಕರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತವಾದ ಸ್ಥಾನಮಾನವನ್ನು ಆ ಒಂದು ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಿ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಯುವಕರ ನಾಯಕರು, ಯುವಕರ ಶಕ್ತಿ ಅಶೋಕ್ ಮಹಾರಾಜ ಅನ್ನೋದು ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ಸಿಪಾನಿ ಆಶ್ರಮಕ್ಕೆ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ತಂಡ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತು. ಇದೇ ರೀತಿ ನಮ್ಮ ಜೊತೆ ನಮ್ಮಣ್ಣ ಸದಾ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಂಡು ರಾಜಕೀಯವಾಗಿ ಬೆಳಿಬೇಕು ಹಾಗೂ ಅವ್ರಿಗೆ ಈ ನಡುವೆ ಏನು ಅವರ ಸಾಧಾರಣವಾಗಿ ಎಲ್ಲ ಒಂದು ಆಶ್ರಮಗಳಲ್ಲಿ ಅನ್ನದಾಸೋಹಗಳು ಮತ್ತು ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದೊಳ್ಳೆ ಕೆಲಸಗಳು ಮಾಡ್ತಾ ತಮ್ಮ ಆಚರಣೆ ಇದನ್ನು ಆಡಂಬರಗಳನ್ನೆಲ್ಲ ಬದಿಗಿಟ್ಟು ತಮ್ಮ ಒಂದು ಸರಳವಾಗಿ ಬರ್ತಡೆಗಳನ್ನು ಆಚರಿಸ್ಕೊಂಡು ಇದೇ ರೀತಿಯಾಗಿ ಮುಂದುವರಿಲಿ. ಇದೇ ರೀತಿಯಾಗಿ ಒಂದು ರಾಜಕೀಯ ಇದರಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗಲಿ ಅಂತ ಕೋರ್ತಾ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆತ್ಮೀಯ ಸಹೋದರರು, ಆನೇಕಲ್ ತಾಲೂಕಿನ ಯುವ ಮುಖಂಡರು, ಮಂಚನಹಳ್ಳಿಯ ಗ್ರಾಮದ ಪ್ರೀತಿಯ ಮಗ ನಮ್ಮ ಅಶೋಕ್ ಮಹಾರಾಜರು ಒಳ್ಳೆಯ ಹೆಸರನ್ನು ಇಟ್ಕೊಂಡಿದ್ದಾರೆ. ಬುದ್ಧರ ಹಾದಿಯಲ್ಲಿರ್ತಕ್ಕಂಥ ಒಂದು ಹೆಸರು. ನಿಜವಾಗಲೂ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಜನಪ್ರಿಯ ಶಾಸಕರ ಒಂದು ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದು ಭಾಳ ಸರಳವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಆಚರಿಸ್ಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಒಂದು ಒಳ್ಳೆ ಒಂದು ಪೋಸ್ಟ್ ಸಿಗಲಿ, ಮತ್ತು ಈ ಪ್ರಕೃತಿ ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯು ಸಿಗಲಿ ಅಂತ. ಮತ್ತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರನ್ನ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆಲ್ರಿಗೂ ಸಂತೋಷ ಆಗ್ತಾಯಿದೆ. ಹಾಗಾಗಿ ನಮ್ಮೆಲ್ಲರ ಒಂದು ಆರೈಕೆ ಸದಾ ಹಾಗೆ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ನಮ್ಮ ತಾಲೂಕಿನ ಯುವ ನಾಯಕರಾದಂಥ ನಮ್ಮ ಅಶೋಕ್ ಮಹಾರಾಜರು ಮಂಚನಹಳ್ಳಿ ಇವರು ತುಂಬಾನೇ ರಾಜ್ಯಾದ್ಯಂತ ಮತ್ತು ನಮ್ಮ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈಗಿರ್ತಕ್ಕಂಥ ಸರ್ಕಾರದ ಅರ್ಧ ಸಚಿವರು ಕೂಡ ಇವರಿಗೆ ತುಂಬಾ ಚಿರಪರಿಚಿತರಿರ್ತಾರೆ. ಈ ತಾಲೂಕಲ್ಲಿ ಅವರಿಗೆ ಯೂತ್ಸ್ ಎಲ್ಲ ಸುಮಾರು ಜನ, ನಮ್ಮ ಸೂರ್ಯ ಆಗಿರ್ಬೋದು, ನಮ್ಮ ಮನು ಮತ್ತು ನಮ್ಮ ಎಲ್ಲ ಯೂತ್ಸು
ಪೂರ್ತಿ ಇವರ ಜೊತೆಲಿ ಇರ್ತಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ಅಧಿಕಾರ ಸಿಗಲಿ, ಒಳ್ಳೆ ಪೋಸ್ಟಿಂಗ್ ಸಿಗಲಿ, ಅವರು ಉತ್ತಮವಾಗಿ ಬೆಳೀಲಿ ಅಂತೇಳಿ ನಮ್ಮೆಲ್ಲರೂ ಸೀನಿಯರ್ಗಳದೆಲ್ಲ ಹಾರೈಕೆ ಇವ್ರಿಗೆ ಇರ್ತೈತೆ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೇವೆ. ಮತ್ತೊಮ್ಮೆ ಇವರಿಗೆ ಒಂದು ನಮ್ಮ ಅಶೋಕ್ ಮಹಾರಾಜರವರಿಗೆ ಇವತ್ತು ಹುಟ್ಟಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ, ಐಶ್ವರ್ಯ ಮತ್ತು ಒಳ್ಳೆ ಒಂದು ರಾಜಕೀಯದಲ್ಲಿ ಒಳ್ಳೆ ಒಂದು ಉತ್ತಮ ಒಂದು ಭವಿಷ್ಯ ರೂಪಿಸ್ಲಿ ಅಂತೇಳಿ ನಾನು ಅವರಿಗೆ ಹಾರೈಸುತ್ತಾ ಹುಟ್ಟಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ. ನನಗೆ ಹುಟ್ಟುಹಬ್ಬದ ತಿಳಿಸಿದ ನಮ್ಮ ಅಚ್ಚುಮೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರ ಶ್ರೀಯುತ ನಮ್ಮ ಬಿ ಶಿವಣ್ಣನವರು ಆರೈಕೆ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಚಿವರಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ನಮ್ಮ ರಾಮಸಮಣ್ಣ, ನಮ್ಮ ಯಲ್ಲಪ್ಪಣ್ಣ ಹಾಗೂ ನಮ್ಮ ಜಯರಾಮಣ್ಣ ಎಲ್ಲರೂ ಮಾಜಿ ಅಧ್ಯಕ್ಷರುಗಳು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಪ್ರವೀಣ್ ಅವರು, ಮುತ್ಕಟ್ಟಿ ಪ್ರವೀಣ್ ಅವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಇದೇ ರೀತಿ ನನಗೆ ಸದಾಕಾಲ ಆಶೀರ್ವಾದ ಮಾಡಲಿ ಎಲ್ಲರೂ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೇನೆ.